ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಒಡಂಬಡಿಕೆಯ ದೇವರು. ಅದಕ್ಕೆ ಆಧಾರವಾಗಿ ವಿಮೋಚನಕಾಂಡ 34ನೇ ಅಧ್ಯಾಯ 10ನೇ ವಚನ. ಯೆಹೋವನು ಹೇಳಿದ್ದೇನೆಂದರೆ, ನಾನು ಒಂದು ನಿಬಂಧನೆಯನ್ನು ಸ್ಥಾಪಿಸುತ್ತೇನೆ, ಕೇಳು. ಲೋಕದಲ್ಲಿ ಎಲ್ಲಿಯೂ ಯಾವ ಜನಾಂಗದಲ್ಲಿಯಾದರೂ ನಡೆಯದಂಥ ಮಹತ್ ಕಾರ್ಯಗಳನ್ನು ನಿನ್ನ ಜನರೆಲ್ಲರೂ ನೋಡುವಂತೆ ನಡೆಸುವೆನು. ನಿಮ್ಮ ಸುತ್ತಮುತ್ತಲಿರುವ ಎಲ್ಲ ಜನರು ಯೆಹೋವನು ಮಾಡುವ ಮಹತ್ ಕಾರ್ಯವನ್ನು ನೋಡುವರು. ನಾನು ನಿಮ್ಮ ವಿಷಯದಲ್ಲಿ ಮಾಡಬೇಕೆಂದಿರುವುದು ಭಯಂಕರವಾದದ್ದು. ನೋಡ್ರಿ, ಇಲ್ಲಿ ಸರ್ವಶಕ್ತನಾದಂಥ ದೇವರು ಮೋಶೆಯೊಂದಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ. ನಮ್ಮ ದೇವರು ಒಡಂಬಡಿಕೆಯ ದೇವರು. ಮೋಶೆಯೊಂದಿಗೆ ಮಾತ್ರವಲ್ಲ, ನಮ್ಮ ಬಳಿಯಲ್ಲಿ ಸಹ ಮಾತಾಡುತ್ತಿದ್ದಾರೆ. ಏನು ಹೇಳುತ್ತಿದ್ದಾರೆ? ನಾನು ಒಂದು ಒಡಂಬಡಿಕೆಯನ್ನು ಮಾಡುತ್ತೇನೆ. ಲೋಕದ ಎಲ್ಲಿಯೂ ಯಾವ ಜನಾಂಗದಲ್ಲಿಯೂ ಮಾಡಿರದಂಥ ಮಹತ್ ಕಾರ್ಯಗಳನ್ನು ನಿನ್ನ ಜನರೆಲ್ಲರೂ ನೋಡುವಂತೆ ಮಾಡುವೆನು. ಎಂಥ ಒಂದು ಅದ್ಭುತವಾದಂಥ ರಮ್ಯವಾದಂಥ ಒಂದು ಒಡಂಬಡಿಕೆಯಾಗಿದೆ ನೋಡ್ರಿ. ಕರ್ತನು ನಮ್ಮೊಂದಿಗೆ ಇರುವಾಗ ಬೆಟ್ಟದಂಥ ಸಮಸ್ಯೆ ಇದ್ದರೂ ಅದು ಮಂಜಿನಂತೆ ಅದು ಕರಗಿ ಹೋಗುವಂಥದ್ದಾಗಿದೆ. ಎಷ್ಟೇ ಎರಿಕೋ ಗೋಡೆಗಳು ಕೋಟೆಗಳು ಅಡ್ಡ ಬಂದರೂ ಅವೆಲ್ಲವೂ ಒಡೆದು ಬೀಳುವವು. ಎಷ್ಟು ಅಘೋರವಾದ ನಿಂದೆ ಅವಮಾನಗಳೆಂಬ ಯೋರ್ದಾನ್ ನದಿಗಳು ಅಬ್ಬರಿಸಿ ಬಂದರೂ ಅವೆಲ್ಲವೂ ಹಿಂತಿರುಗಿ ಹೋಗುವವು. ನಾನೇ ನಿನ್ನೊಂದಿಗಿರುವೆನೆಂಬುದಾಗಿ ಕರ್ತನು ಹೇಳುತ್ತಿದ್ದಾರೆ. ಹೇಳುವುದು ಮಾತ್ರವಲ್ಲ, ಒಡಂಬಡಿಕೆಯನ್ನು ಮಾಡುತ್ತಾ ಇದ್ದಾರೆ. ನಾನು ಅದ್ಭುತಗಳ ತೋರಿಸ್ತೇನೆ, ಅಪ್ರಮೇಯ ಕಾರ್ಯಗಳನ್ನು ಮಾಡ್ತೇನೆ. ನೋಡ್ರಿ, ಮೋಶೆಯ ದೇವರು ನಮ್ಮ ದೇವರಾಗಿದ್ದಾರೆ. ಆತನು ಒಡಂಬಡಿಕೆಯ ಕರ್ತನು. 1000 ತಲಾಂತರಕ್ಕೂ ತನ್ನ ಒಡಂಬಡಿಕೆಯನ್ನು ಕಾಪಾಡಿಕೊಳ್ಳುವುದರಲ್ಲಿ ದೇವರು ಸತ್ಯವಂತರಾಗಿದ್ದಾರೆ. ಅವರು ಅದ್ಭುತಗಳನ್ನು ಅತಿಶಯಗಳನ್ನು ನಮಗೋಸ್ಕರವಾಗಿ ಮಾಡುವಾತನ ಮಹತ್ತಾದ ಕಾರ್ಯಗಳನ್ನು ಮಾಡುವುದರಲ್ಲಿ ಆತನು ಅದ್ವಿತೀಯನೆಂಬುದಾಗಿ ನೋಡುತ್ತೇವೆ. ಭಕ್ತನಾದ ಯೋಬನು ಹೇಳುತ್ತಾನೆ, ಅಪ್ರಮೇಯ ಮಹಾಕಾರ್ಯಗಳನ್ನು ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆ ಎಂಬುದಾಗಿ ತಿಳಿಸುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ನಿಬಂಧನೆ ಎಂಬುವಂಥದ್ದು ಅಥವಾ ಒಡಂಬಡಿಕೆ ಎನ್ನುವಂಥದ್ದು ಇಬ್ಬರ ಮಧ್ಯೆ ಮಾಡಿಕೊಳ್ಳುವ ಒಂದು ಒಪ್ಪಂದವಾಗಿದೆ. ಇದರಲ್ಲಿ ಇಬ್ಬರು ನೆರವೇರಿಸಬೇಕಾದಂಥ ಕರ್ತವ್ಯಗಳು ಉಂಟು, ಹೊಣೆಗಾರಿಕೆಯೂ ಉಂಟು. ಕರ್ತನು ನಮ್ಮೊಂದಿಗೆ ಒಡಂಬಡಿಕೆಯನ್ನು ಮಾಡಿ ನಮ್ಮಿಂದ ಬಯಸುವುದೇನಂತ ಹೇಳಿದ್ರೆ, ನಾವು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಕು. ಕೀರ್ತನೆಗಾರನು ಕೀರ್ತನೆ 25:10ನೇ ವಚನದಲ್ಲಿ ನಾವು ನೋಡುತ್ತೇವೆ, ಯೆಹೋವನ ವಿಧಿ ನಿಬಂಧನೆಗಳನ್ನು ಕೈಗೊಂಡು ನಡೆಯುವವರೆಗೆ ಆತನ ಎಲ್ಲ ಮಾರ್ಗಗಳು ಕೃಪೆಯು ಸತ್ಯತೆಯು ಉಳ್ಳವು. ಸಾಮಾನ್ಯವಾಗಿ ದೊಡ್ಡ ರಾಷ್ಟ್ರಗಳೊಂದಿಗೆ ನೆರೆಯ ದೇಶಗಳು ಒಡಂಬಡಿಕೆಯನ್ನು ಮಾಡಿಕೊಂಡು, ನಿಮಗೇನಾದರೂ ಆಪತ್ತು ಸಂಭವಿಸಿದರೆ, ಯುದ್ಧ ಸಂಭವಿಸಿದರೆ ನಾವು ಸಹಾಯ ಮಾಡುತ್ತೇವೆ, ನಮ್ಮ ಸೈನ್ಯಗಳನ್ನು ನಿಮಗೆ ಕಳಿಸುತ್ತೇವೆ, ನಾವು ಸಹಾಯವಾಗಿ ನಿಂತುಕೊಳ್ಳುತ್ತೇವೆ ಎಂಬುದಾಗಿ ಒಂದು ಒಡಂಬಡಿಕೆಯನ್ನು ನಿಬಂಧನೆಯನ್ನು ಮಾಡಿಕೊಳ್ಳುತ್ತಾರೆ. ಅದೇ ವಿಧದಲ್ಲಿ ಅವರು ಆ ದೇಶದಿಂದ ಎದುರು ನೋಡುವಂಥ ಕಾರ್ಯ, ನೀವು ಸಹ ಎಲ್ಲ ಕಾರ್ಯಗಳಲ್ಲಿ ನಮಗೆ ಸಹಾಯಕವಾಗಿ ಇರಬೇಕೆಂಬುದಾಗಿ ಅವರೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾರೆ. ನೋಡ್ರಿ, ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ. ಸರ್ವಶಕ್ತನಾದ ದೇವರು ಆಕಾಶವನ್ನು ಭೂಮಂಡಲವನ್ನು ಸೃಷ್ಟಿ ಮಾಡಿದಂಥ ಮಹಿಮೆಯ ಅರಸನು, ಯಾವ ಪ್ರಯೋಜನಕ್ಕೂ ಬಾರದಂಥ ಮಣ್ಣು ಧೂಳು ಆಗಿರುವಂಥ ನಮ್ಮೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುತ್ತಾರಂತ ಹೇಳಿದ್ರೆ ಅದು ದೊಡ್ಡ ವಿಷಯ ರೀ. ನಾವು ದೊಡ್ಡ
ಭಾಗ್ಯಶಾಲಿಗಳಾಗಿದ್ದೇವೆ. ದೇವರ ಪ್ರೀತಿ ಕೃಪೆ ಅಳತೆಯೇ ಇಲ್ಲ. ದೇವರು ಅಬ್ರಹಾಮನೊಂದಿಗೆ ಒಡಂಬಡಿಕೆ ಮಾಡಿಕೊಂಡ್ರು, ಅದನ್ನು ಹಾಗೇ ನೆರವೇರಿಸಿದ್ರು. ಈಸಾಕನೊಂದಿಗೆ ಒಡಂಬಡಿಕೆ ಮಾಡಿಕೊಂಡ್ರು, ಅದನ್ನು ಹಾಗೇ ನೆರವೇರಿಸಿದ್ರು. ದೇವರು ಒಡಂಬಡಿಕೆಯಲ್ಲಿ ಸತ್ಯವಂತರಾಗಿದ್ದಾರೆ. ನಿಮ್ಮ ಜೀವಿತದಲ್ಲಿ ಕೂಡ ದೇವರು ಮಾಡಿಕೊಂಡ ಒಡಂಬಡಿಕೆಯನ್ನು ನೆರವೇರಿಸುವರು. ಯಾಕೋಬನೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡು ಅವನನ್ನು ಇಸ್ರಾಯೇಲ್ನಾಗಿ ದೇವರು ಮಾರ್ಪಡಿಸಿದರು. ಅವನ ಜೀವಿತವನ್ನು ದೇವರು ಮಾರ್ಪಡಿಸಿದರು. ಇಂದು ಸಹ ದೇವರು ನಮಗೆ ಒಡಂಬಡಿಕೆಯ ದೇವರಾಗಿ ರಕ್ಷಕನಾಗಿ ನಮ್ಮ ಜೀವಿತವನ್ನು ಆಶೀರ್ವದಿಸುವರು. ಅದು ಮಾತ್ರವಲ್ಲ, ಓ ಸ್ತೋತ್ರ, ನಮ್ಮ ಮೂಲಕ ಕರ್ತನ ನಾಮ ಮಹಿಮೆ ಪಡುವ ಹಾಗೆ ಅಪ್ರಮೇಯ ಅತಿಶಯವಾದ ಸಂಗತಿಗಳನ್ನು ದೇವರು ನಮಗೋಸ್ಕರವಾಗಿ ಮಾಡುವಂಥವರಾಗಿದ್ದಾರೆ. ಒಂದು ನಿಮಿಷ ಒಡಂಬಡಿಕೆಯನ್ನು ಮಾಡಿಕೊಂಡು ನಮ್ಮೊಂದಿಗೆ ಇರುವ ದೇವರಿಗೆ, ಇರುವ ಸ್ಥಳದಲ್ಲಿ ದೇವರಿಗೆ ಸ್ತೋತ್ರ ಹೇಳ್ರಿ. ಹಲ್ಲೆಲೂಯ. ದೇವರು ಮಾಡಿಕೊಂಡ ಒಡಂಬಡಿಕೆಯನ್ನು ನೆರವೇರಿಸುವ ದೇವರು. ಅವರು ಏನು ಹೇಳ್ತಾರೋ ಹಾಗೆ ಮಾಡುವಂಥ ದೇವರು. ಏನು ಹೇಳ್ತಾರೋ ಅದು ಹಾಗೆಯೇ ಸಂಭವಿಸ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಅದ್ಭುತವಾದ ಸಮಯಕ್ಕಾಗಿ ಸ್ತೋತ್ರ. ನೀನು ಒಡಂಬಡಿಕೆಯ ದೇವರು ಅಪ್ಪ. ಆದಿ ಪಿತೃಗಳಾದಂಥ ಅಬ್ರಹಾಮ್, ಈಸಾಕ್, ಯಾಕೋಬನೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯನ್ನು ನೆನಪು ಮಾಡಿಕೊಂಡು ಅವರನ್ನು ಆಶೀರ್ವದಿಸಿದ್ರಿ, ಹೆಚ್ಚಿಸಿದ್ರಿ, ನಿನ್ನ ಅದ್ಭುತಗಳನ್ನು ತೋರಿಸಿದ್ರೆ, ಅದೇ ವಿಧದಲ್ಲಿ ನಮ್ಮ ಜೀವಿತದಲ್ಲಿ ಕೂಡಪ್ಪ ಕ್ರಿಸ್ತೇಸುವಿನ ಮೂಲಕವಾಗಿ ದೇವರೇ ನಮ್ಮೊಂದಿಗೆ ನೀವು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೀರಾ. ನಿಮ್ಮ ಮಕ್ಕಳಾಗಿ, ಮಗನಾಗಿ, ಮಗಳಾಗಿ ದೇವರೇ ನಮ್ಮನ್ನು ಅಂಗೀಕರಿಸಿಕೊಂಡಿದ್ದೀರಾ. ನಿಮ್ಮ ಒಡಂಬಡಿಕೆಯಲ್ಲಿ ನೆಲೆ ನಿಂತು ದೇವರೇ ನಾವು ನಿಮಗೋಸ್ಕರವಾಗಿ ಬಾಳುವಂತೆ, ಜೀವಿಸುವಂತೆ ಸಹಾಯ ಮಾಡಿರಿ. ಈ ವಿಡಿಯೋನ ವಾಚ್ ಮಾಡಿದ ಪ್ರತಿ ಕುಟುಂಬಗಳನ್ನು ಬ್ಲೆಸ್ ಮಾಡಿರಿ. ಈ ದಿನ ಒಂದು ಆಶೀರ್ವಾದದ ದಿನವಾಗಿರಲಿ. ನಿನ್ನ ಮಕ್ಕಳ ಎಲ್ಲ ಕೆಲಸಕ್ಕೆ ಹೋಗುವಾಗ ಬರುವಾಗ ಶುಭ ಉಂಟಾಗಲಿ. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಒಡಂಬಡಿಕೆಯ ದೇವರು ನಿಮ್ಮ ಜೀವಿತವನ್ನು ಸಹ ಅದ್ಭುತವಾಗಿ ಆಶೀರ್ವದಿಸಲಿ, ಅದ್ಭುತವಾಗಿ ನಡೆಸಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.